ವಿಜಯ ರಘುವಂಶಿ ತನ್ನ ಊರಿನ ಜನಗಳು ಬೇರೆ ಊರುಗಳಿಗೆ ವಲಸೆ ಹೋಗುವುದನ್ನ ನೋಡಿ ತನ್ನ ತಾತನಾದ ವಿದುರ ರಘುವಂಶಿ ಬಳಿ ಹೋಗಿ, ತಾತ, ಜನರು ವ್ಯವಸಾಯ ಮಾಡಲು ಸಾಧ್ಯವಾಗದೆ ಜೀವನವನ್ನು ನಡೆಸಲು ಬೇರೆ ಊರಿಗೆ ವಲಸೆ ಹೋಗುತ್ತಿದ್ದಾರೆ. ಹೀಗೆ ಆದರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಊರಿನಲ್ಲಿ ಯಾರೂ ಇರುವುದಿಲ್ಲ. ವಿಜಯ್, ನಾವು ಮಾಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ದೇವರು ನಮ್ಮ ಮೇಲೆ ಕರುಣೆ ತೋರಿಸಬೇಕು ಅಷ್ಟೇ. ವಿಜಯ ರಘುವಂಶಿ ಹುಣ್ಣಿಮೆ ದಿನ ಅರಮನೆಯಲ್ಲಿ ಮಲಗಿರುವಾಗ ಅವನ ಕನಸಿನಲ್ಲಿ ಒಂದು ವಿಚಿತ್ರ ಆಕಾರ ಬಂತು. ನನಗೆ ಬಲಿ ಬೇಕು, ಬಲಿ 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 ಎಂದು ಕೂಗುತ್ತಿತ್ತು. ಅದನ್ನ ಕಂಡು ವಿಜಯ ರಘುವಂಶಿ ಭಯದಿಂದ ಎದ್ದು ಕುಳಿತುಕೊಳ್ಳುತ್ತಾನೆ. ಕನಸಿನ ಬಗ್ಗೆ ಯಾರಿಗೂ ಹೇಳೋದಿಲ್ಲ. ಆದರೆ ಈ ಕನಸು ಪ್ರತಿ ಹುಣ್ಣಿಮೆ ರಾತ್ರಿ ದಿನ ಬರುತ್ತಿತ್ತು.